ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, SSC GD ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗುತ್ತಾ? ತುಂಬ ಜನ ಡೌಟ್ ಐತಿ. ನಾನು ನಿನ್ನೆ ಒಂದು ಕಡೆ ಹೋದಾಗ ತುಂಬ ಜನ ಹುಡುಗರೆಲ್ಲ ಕೇಳ್ತಾ ಇದ್ರು, ಸರ್ ಎಕ್ಸಾಮ್ ಡೇಟ್ ಮುಂದೆ ಹೋಗುತ್ತಾ? ಓಕೆ, ಸೊ ಈಗಿನ ಸಿಚುವೇಶನ್ ನೋಡಿದರೆ ನಮಗೂ ಕೂಡ ಹಾಗೆ ಅನಿಸ್ತೈತಿ. ಬಟ್ ನಿಮಗೆ ಡೀಟೇಲಾಗಿ ಹೇಳ್ತೀನಿ, ರಿಯಲ್ ಆಗಿ ಎಕ್ಸಾಮ್ ಡೇಟ್ ಮುಂದೆ ಹೋಗುತ್ತಾ ಅಥವಾ ಇಲ್ಲ. ಓಕೆ, ಸೊ ಡೀಟೇಲಾಗಿ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಐತಿ. ಸ್ನೇಹಿತರೆ, ನಿಮ್ಮದು ಸಿಟಿ ಸ್ಲಾಟ್ ಬುಕ್ಕಿಂಗನ್ನು ಬಿಡ್ತಾರೆ. ಸೊ ಬಿಡಿದ ತಕ್ಷಣ ಲಿಂಕನ್ನು ನಮ್ಮ ಡೈರೆಕ್ಟ್ ಲಿಂಕನ್ನು ನಮ್ಮ ಗ್ರೂಪಲ್ಲಿ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಐತಿ. ಸೊ ನೀವು ಈಸಿಯಾಗಿ ನಿಮ್ಮ ಸಿಟಿ ಸ್ಲಾಟನ್ನು ಬುಕ್ ಮಾಡ್ಕೋಬಹುದು. ಸೊ ಯಾರು ಬೇಗ ಮಾಡ್ತಾರೆ ಅವ್ರಿಗೆ ನೀವು ಬೇಡಿರೋಂಥ ಡೇಟ್ ಸಿಗ್ತದೆ. ಓಕೆ, ಬೇಡಿರೋಂಥ ಸಿಟಿ ಸಿಗ್ತದೆ. ಸೊ ನೀವು ಲೇಟ್ ಮಾಡ್ತಾ ಹೋದರೆ ಸೊ ಎಲ್ಲಿ ಕಲಿರುತ್ತೆ ಅಲ್ಲಿ ಕೊಡ್ತಾರೆ ಅಷ್ಟೇ. ಓಕೆ, ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಐತಿ. ಪೂರ್ತಿ ಅಪ್ಡೇಟಲ್ಲಿ ಕೊಡ್ತೀವಿ. ಬನ್ರಿ ಇವಾಗ ಕಂಟೆಂಟಿಗೆ ಬರೋಣ. ಸ್ನೇಹಿತರೆ ನೋಡ್ರಿ, SSC GD ಎಕ್ಸಾಮ್ ಡೇಟ್ ಮುಂದೆ ಹೋಗ್ತವೆ. ಸ್ನೇಹಿತರೆ ನೋಡ್ರಿ, 3-4 ಸೆಂಟರ್ ಕಡೆ MTS ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ದಾವೆ. MTS ಆದಮೇಲೆ ನಿಮ್ಮದು SSGD ಶೆಡ್ಯೂಲ್ ಆಗಿತ್ತು. ಓಕೆ, ಆಲ್ರೆಡಿ ಈಗ ನೋಡಿರಿ, MTS ಆದಮೇಲೆ ಯಾವುದೂ ಎಕ್ಸಾಮ್ ಇಲ್ಲ ಅಂದರೆ ಸೊ ಯಾರಿಗೂ ತಲೆಗೆಡಿಸುತ್ತಿಲ್ಲ, ಅವ್ರು ಮಾತು ವಾಪಸ್ ಮಾಡ್ತಾರೆ ಅಂತ ಅನ್ಬೋದು. ಬಟ್ MTS ಆದಮೇಲೆ ನಿಮ್ಮದು SSGD ಎಕ್ಸಾಮ್ಸ್ ಅದಾವೆ. ಬಟ್ ಆಲ್ರೆಡಿ ಈಗ ಕೆಲವೊಂದಿಷ್ಟು ಕಡೆ MTS ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ದಾವೆ ಟೆಕ್ನಿಕಲ್ ಇಶ್ಯೂ ಅಂತೇಳಿ. ಸೊ ಅವ್ರು ನೋಟಿಸ್ ಕೂಡ ಬಿಟ್ಟಿದ್ದಾರೆ. ನಿನ್ನೆ ಕೂಡ ಕ್ಯಾನ್ಸಲ್ ಆಗಿತ್ತು. ನಿನ್ನೆ ಕೂಡ ನೋಟಿಸನ್ನು ಬಿಟ್ಟಿದ್ರು SSC ದವರು. ಓಕೆ, ಸೊ ಈಗ ಇದಕ್ಕೆ ಹೋಲಿಕೆ ಮಾಡಿದರೆ SSC GD ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಸ್ನೇಹಿತರೆ, 100% ಪ್ರಾಬ್ಲಮ್ ಆಗ್ತದೆ. ಹೆಂಗೆ ಪ್ರಾಬ್ಲಮ್ ಆಗ್ತದೆ ನಿಮ್ಗೆ ಹೇಳ್ತೀನಿ ನೋಡ್ರಿ. ಕ್ಲಿಯರಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊರಿ. ಓಕೆ, ಆಮೇಲೆ ಅರ್ಧಂಬರ್ಧ ಕೇಳಿಸ್ಕೊಂಡು ಏನೇನೋ ಥಿಂಕ್ ಮಾಡಬೇಡ್ರಿ. ಓಕೆ, ಸೊ ಕರೆಕ್ಟಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊರಿ. ನೋಡ್ರಿ, SSC MTS ಎಕ್ಸಾಮ್ ಕಂಪ್ಲೀಟ್ ಆಗಿ ಮುಗಿಬೇಕು. ನಮ್ಮ ಕರ್ನಾಟಕದಲ್ಲಿ ಅಷ್ಟೆಲ್ಲ, ಆಲ್ ಇಂಡಿಯಾ ನಮ್ಮ ದೇಶದೊಳಗೆ ಯಾವ್ಯಾವ ಸೆಂಟರ್ ಅದಲ್ಲ ಎಲ್ಲ ಸೆಂಟ್ರಲ್ಲಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ದು ಎಕ್ಸಾಮನ್ನು ಮುಗಿಬೇಕು. ಓಕೆ, ಅದು ಮುಗಿದಾದ ನಂತರನೇ SSC GD ಸ್ಟಾರ್ಟ್ ಮಾಡ್ತಾರೆ. ಈ ಕ್ಯಾನ್ಸಲ್ ಆಗ್ಯಾವ 3 ಶಿಫ್ಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಅವ್ರು ಎಕ್ಸಾಮ್ ಮಾಡ್ಬೇಕು, ಎಕ್ಸಾಮ್ ಮಾಡಲೇಬೇಕು. ಸೊ ಅದು ಅವ್ರಿಗೆ ಎಕ್ಸಾಮ್ ಆಗೋವರೆಗೂ ಕೂಡ ನಿಮ್ದು SSC GD ಎಕ್ಸಾಮ್ ಸ್ಟಾರ್ಟ್ ಆಗಲ್ಲ. ಓಕೆ, ಸೊ ನಾನು ಇವಾಗ ನಿಮ್ಗೆ ಹೇಳತ್ತೀನಿ, ಎಕ್ಸಾಮ್ ಡೇಟ್ ಮುಂದೆ ಹೋಗಿ ಅಂತ ಹೇಳಿ ನಾನು ಡೈರೆಕ್ಟಾಗಿ ಹೇಳತ್ತಿಲ್ಲ. ನೋಡಿರಿ, ಇದ್ದಿದ್ದ ಸಿಚುವೇಶನ್ ನಿಮ್ಗೆ ಹೇಳ್ತೀನಿ. ಓಕೆ, ನನ್ನ ಹತ್ರ ಬೋರ್ಡ್ ಇದ್ರೆ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ತಿದ್ದೆ. ಸೊ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗ್ತಿತ್ತು. ಸೊ ಐ ಹೋಪ್ ನಾನು ಈಗ ಹೇಳತ್ತೀನಿ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ಕೋತೀನಿ. ಓಕೆ, SSC MTS ಏನು 3-4 ಶಿಫ್ಟ್ ಕ್ಯಾನ್ಸಲ್ ಆಗಿದ್ದಾವಲ್ಲ, ಸೊ ಸ್ಟಾರ್ಟಿಂಗ್ 1-2 ಕಡೆ ಕ್ಯಾನ್ಸಲ್ ಆಗಿದ್ದಾವೆ. ನಮ್ಮ ಕರ್ನಾಟಕ ಅಷ್ಟೆಲ್ಲ ಹೇಳ್ತಾ ಇರೋದು, ಬೇರೆ ರಾಜ್ಯದೊಳಗೆ ಎಲ್ಲರೂ ಕ್ಯಾನ್ಸಲ್ ಆಗಿದ್ದಾವೆ. ಸೊ ಅವ್ರಿಗೆ ನಿನ್ನೆ ಮೈಸೂರಲ್ಲಿ ಕ್ಯಾನ್ಸಲ್ ಆಗೈತಿ, ಕಲಬುರಗಿಯಲ್ಲಿ ಕ್ಯಾನ್ಸಲ್ ಆಗೈತಿ. ಸೊ ಇಲ್ಲಿ ಇವ್ರಿಗೆಲ್ಲರಿಗೆ ಎಕ್ಸಾಮ್ ಆಗಬೇಕು ಅಂದರೆ ವಾಪಸ್ ಇವ್ರು ರೀಶೆಡ್ಯೂಲ್ ಮಾಡಿ ಇವ್ರಿಗೆ ಎಕ್ಸಾಮ್ ಆಗುವವರೆಗೂ ಕೂಡ SSC GD ಎಕ್ಸಾಮ್ ಸ್ಟಾರ್ಟ್ ಆಗಲ್ಲ. ಓಕೆ, ಇವಾಗ SSC GD ಎಕ್ಸಾಮ್ ಮುಗಿದ ತಕ್ಷಣ ಅವ್ರಿಗೆ ಟೈಮ್ ಐತೆ, 2-3-4 ದಿನ ಟೈಮ್ ಐತೆ ಅವ್ರಿಗೆ ಮಿಡಲ್. SSC GD 23 ತಾರೀಕು ಒಳಗಡೆ. ಓಕೆ, ಅಲ್ಲೇ ನಡು ಗ್ಯಾಪ್ ಐತಲ್ಲ, ಅಲ್ಲಿ ಇವ್ರು ಏನಾದರೂ ಕವರ್ ಮಾಡ್ಕೊಂಡ್ರೆ ನಿಮ್ಮ ಎಕ್ಸಾಮ್ 23 ಸ್ಟಾರ್ಟ್ ಆಗ್ತಾವೆ. ಓಕೆ, ಅಲ್ಲಿ ಕವರ್ ಆಗಿಲ್ಲ ಅಂದರೆ ಸೊ ಡೆಫಿನೆಟ್ಲಿ ಇದು ಆಗ್ತದೆ. ಇನ್ನೂ ಎಕ್ಸಾಮ್ ನೋಡೋಣ, MTS ಮತ್ತೆ ಎಲ್ಲಾದರೂ ಇಶ್ಯೂ ಆದರೆ, ಟೆಕ್ನಿಕಲ್ ಇಶ್ಯೂ ಆದರೆ ಮತ್ತೆ ವಾಪಸ್ ಎಕ್ಸಾಮ್ ಮಾಡ್ತಾರೆ. ಓಕೆ, ಇದು ಒಂದು ಕಡೆ ಆಯ್ತು. ಇನ್ನೊಂದು ಕಡೆ ಹೇಳ್ತೀನಿ, ಸಿಟಿ ಸ್ಲಾಟ್ ಬುಕ್ಕಿಂಗ್ ಬಗ್ಗೆ ತುಂಬ ಜನ ಕನ್ಫ್ಯೂಷನ್ ಆಗ್ತೈತಿ. ನೋಡಿರಿ, ಸಿಟಿ ಸ್ಲಾಟ್ ಬುಕ್ಕಿಂಗ್ ಬಗ್ಗೆ ಇಷ್ಟೊತ್ತಿಗೆ ಬಿಡಬೇಕಾಗಿತ್ತು ಅವರು. ಅರ್ಥ ಆಯ್ತಾ? ನಾವು ಪ್ರೀವಿಯಸ್ ಇಯರ್ ಎಲ್ಲ ಅವರೆಲ್ಲ ಹೇಳಿಲ್ಲ ಸೊ ಇಷ್ಟು ಅಂತ ಏನಿಲ್ಲ. ಬಟ್ ಪ್ರೀವಿಯಸ್ ಇಯರ್ ಎಲ್ಲ ನೋಡ್ತಾ ಹೋದರೆ ಪ್ರೀವಿಯಸ್ MTS ನೋಡ್ರಿ, ಎಕ್ಸಾಂಪಲ್ MTS. ಸೊ MTS ಎಕ್ಸಾಮ್ ಸ್ಟಾರ್ಟ್ ಆಗೋ ಮುಂಚೆ 20 ಡೇಸ್ ಬಿಫೋರ್ ಸಿಟಿ ಸ್ಲಾಟ್ ಬುಕ್ಕಿಂಗ್ನ ಬಿಟ್ಟಿದ್ರು. ಇವಾಗ SSC GD ಎಷ್ಟು ಟೈಮ್ ಐತೆ ನಿಮಗೆ? 23 ಎಕ್ಸಾಮ್ ಅದಾವೆ. 10-11 ದಿನ ಟೈಮ್ ಐತೆ. ಈ 10-11 ದಿನದೊಳಗೆ ಸಿಟಿ ಸ್ಲಾಟ್ ಬುಕ್ಕಿಂಗ್ ಬುಕ್ ಮಾಡಿ ಆಮೇಲೆ ಅವ್ರು ಅಡ್ಮಿಟ್ ಕಾರ್ಡ್ ರೆಡಿ ಮಾಡಿ ಸೊ ನಿಮ್ಗೆ ಸಿಟಿ ಕೊಟ್ಟು ಅಡ್ಮಿಟ್ ಕಾರ್ಡ್ ಕೊಡೋದು ಅಷ್ಟು ಟೈಮ್ ಇಲ್ಲ. ಅರ್ಥ ಆಯ್ತಾ? ಸೊ ಈ ಒಂದು ರೀಸನ್ ನೋಡಿದ್ರು ಕೂಡ ನಿಮ್ಮ ಎಕ್ಸಾಮ್ ಡೇಟ್ ಮುಂದೆ ಹೋಗೋ ಚಾನ್ಸಸ್ ಭಾಳ ಐತಿ, ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಭಾಳ ಐತಿ. ಬಟ್ ಎಷ್ಟು ಒಂದೊಂದು ತಿಂಗಳು 2 ತಿಂಗಳು ಪೋಸ್ಟ್ಪೋನ್ ಆಗಲ್ಲ, ಭಾಳ ಅಂದರೆ 1 ವಾರ ಆಗ್ಬೋದು, 3-4 ದಿನ ಆಗ್ಬೋದು ಅಷ್ಟೇ. ಓಕೆ, ಸೊ ಅವ್ರಿಗೆ ಎಷ್ಟು ಟೈಮ್ ಬೇಕು ಅವರೆಲ್ಲ ನೋಡಿಕೊಂಡು ಎಷ್ಟು ದಿನದೊಳಗೆ ಅವ್ರು ರೆಡಿ ಮಾಡ್ಬೋದು. ಸೊ ಇದನ್ನೆಲ್ಲ ನೋಡ್ಕೊಂಡು ಅವರು ನಿಮ್ಗೆ ಸಿಟಿ ಸ್ಲಾಟನ್ನು ಕೊಡ್ತಾರೆ. ಓಕೆ, MTS 20 ದಿನ ಮುಂಚೆ ಬಿಟ್ಟಿದ್ದಾರೆ. ನಮ್ಮ SSC GDನೂ ಕೂಡ 20 ದಿನ ಮುಂಚೆ ಬಿಡಬೇಕಾಗಿತ್ತು. 23 ತಾರೀಕು ಅಂದರೆ 3ನೇ ತಾರೀಕು ಅವರು ಫೆಬ್ರವರಿ 3ನೇ ತಾರೀಕು ನಿಮ್ಮದು ಸಿಟಿ ಸ್ಲಾಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು. ಹೋಗಲಿ ಬಿಡ್ರಿ, 25 ದಿನ ಗ್ಯಾಪ್ ಉಳಿ. ಓಕೆ, 15 ದಿನ ಕೊಟ್ಟಾರಂತ ತಿಳ್ಕೊಳ್ಳೋಣ. ಸೊ 15 ದಿನ ಅಂದರೆ ನಿಮ್ಗೆ ಸ್ಟಾರ್ಟ್ ಆಗಬೇಕಾಗಿತ್ತು. ಈ ರೀತಿ ಎಲ್ಲ ಸಿಟಿ ಬುಕ್ ಮಾಡಿ ನಿಮ್ಮ ಪ್ರಿಪ್ರೇಷನ್ ಫುಲ್ ಹೈ ಲೆವೆಲ್ ಆಗಿರ್ತೈತಿ ಇಷ್ಟೊತ್ತಿಗೆ. ಓಕೆ, ಸೊ ಅವರು ಈಗಲೂ ಕೂಡ ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ ಇಲ್ಲಿವರೆಗೂ. ಸೊ ಅಪ್ಡೇಟ್ ಕೊಟ್ಟ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಯಾವಾಗ ಸಿಟಿ ಸ್ಲಾಟ್ ಬುಕ್ಕಿಂಗ್ ಐತಿ ಆ್ಯಂಡ್ ಹೆಂಗೆ ಮಾಡಬೇಕು ಎಲ್ಲ ನಿಮ್ಗೆ ಡೀಟೇಲಾಗಿ ಇದೇ ಚಾನಲ್ ಹೇಳ್ಕೊಡ್ತೀನಿ. ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ನಿಮ್ಮ ಫೋನಲ್ಲೇ ನೀವು ಯಾವ ರೀತಿ ಸೆಟ್ ಮಾಡ್ಕೋಬೋದು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಟ್ಕೋರಿ, ನಿಮಗೆ ನೋಟಿಫಿಕೇಶನ್ ಬರ್ತದೆ. ಓಕೆ, ಆ್ಯಂಡ್ ಇನ್ನೊಂದು ಹೇಳಬೇಕು ಸ್ನೇಹಿತರು, ನೋಡ್ರಿ SSC GD ಯಾರೆಲ್ಲ ಪ್ರಿಪ್ರೇಷನ್ ಮಾಡತ್ತೀರಿ, ನಿಮಗೆ ನಾನು ಏನು ನಡು 7 ದಿನ ಇರುತ್ತಲ್ಲ, ಒಂದು ವಾರ 7 ಡೇಸ್ 10 ಕ್ವಶನ್ಸ್ ಸೀರೀಸ್ ಅಂತ ಒಂದು ಪ್ಲ್ಯಾನ್ ಒಳಗೆ ಅದೀನಿ. ಓಕೆ, ಸೊ ಪ್ಲ್ಯಾನ್ ಒಳಗೆ ಅದೀವಿ. ಸೊ ಅದು ಹೆಂಗಂತಂದರೆ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಹೊಸ ಕ್ವಶನ್ಸ್ ಏನೂ ಅಲ್ಲ,
ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಜಿ ಕೆ ಏನು ಹೇಳಿರ್ತಾರಲ್ಲ, ಜಿ ಕೆ ಆಗಲಿ ಕರೆಂಟ್ ಅಫೇರ್ಸ್ ಆಗಲಿ ಯಾವ ಇಂಪಾರ್ಟೆಂಟ್ ನಮಗೆ ಯಾವ ಇಂಪಾರ್ಟೆಂಟ್ ಅನ್ನಿಸ್ತಾವಲ್ಲ, ಸೊ ಪ್ರೀವಿಯಸ್ ಎಲ್ಲ ಸೆಟ್ ಐತಿ. ಸೊ ಅದ್ರಾಗ ಯಾವ ನಿಮ್ಗೆ ಜಾಸ್ತಿ ಯಾವ ಟಾಪಿಕ್ ಮೇಲೆ ಜಾಸ್ತಿ ರಿಪೀಟ್ ಆಗಿದ್ದಾವೆ ಕ್ವಶನ್ಸು, ಆ ಟಾಪಿಕ್ ಕ್ವಶನ್ಸನ್ನು ತೊಗೊಂಡು ಬಂದು ಡೈಲಿ ಮಧ್ಯಾಹ್ನ 3 ಗಂಟೆಗೆ 10 ಕ್ವಶನ್ ನಾನು ಡಿಸ್ಕಷನ್ ಮಾಡ್ತೀನಿ. 7 ದಿನ 10 ಕ್ವಶನ್, 70 ಕ್ವಶನ್ ಜಾಸ್ತಿ ರಿಪೀಟೆಡ್ ಆಗಿರೋಂಥ ಟಾಪಿಕ್ಸ್ ಮಾತ್ರ ತೊಗೋತೀನಿ. ಓಕೆ, ಈಗ ನೋಡಿರಿ ಲಾಸ್ಟ್ ಟೈಮು ಫಸ್ಟ್ ಶಿಫ್ಟ್ ಅದು ಕೇಳಾರಂದ್ರೆ ವಾಪಸ್ ಮತ್ತೊಂದು ಕಡೆ ಆ ಟಾಪಿಕ್ ಮೇಲೆ ಕ್ವಶನ್ ರಿಪೀಟ್ ಆಗಿರ್ಬೇಕು. ಅಂಥ ಕ್ವಶನ್ಸನ್ನು ಮಾತ್ರ ಡಿಸ್ಕಷನ್ ಮಾಡ್ತೀನಿ. ಅಂಥ ಟಾಪಿಕ್ಸು ಅಂಥ ಕ್ವಶನ್ಸು ಪರ್ಫೆಕ್ಟಾಗಿ ಹೋರಿ ನಿಮಗೆ 100% ಎಲ್ಲೋ ಒಂದು ಕಡೆ ಕೈ ಹಿಡಿತದೆ. ಓಕೆ, ಸೊ ಅದು ಕಂಪ್ಲೀಟ್ಲಿ ಫ್ರೀ ಇರ್ತದೆ. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಇರ್ತದೆ. ಸೊ ಇದೇ ಚಾನಲ್ ಒಳಗಡೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಲೈವ್ ಇರೋಂಗಿಲ್ಲ, ವಿಡಿಯೋ ಡೈರೆಕ್ಟ್ ಇದೇನು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅದೇ ರೀತಿ ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ಅದು ಅದೇನು ವಿಡಿಯೋ ಬಿಡಿದ ತಕ್ಷಣ PDF ಕೂಡ ಕಂಪ್ಲೀಟ್ಲಿ ಫ್ರೀ ನಮ್ಮ ಟೆಲಿಗ್ರಾಮ್ ಒಳಗೆ ಹಾಕ್ತೀವಿ, ವಾಟ್ಸಪ್ ಗ್ರೂಪ್ ಒಳಗೆ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ. ಓಕೆ, ಸೊ ಎಲ್ಲರೂ ಕಮೆಂಟ್ ಮಾಡಿರಿ ಇದಕ್ಕೆ ರೆಡಿ ಇದ್ದೀರಾ ಅಂತೇಳಿ. ಸೊ ನೀವು ಓಕೆ ಅಂದರೆ ನಾನು ಮಾಡ್ತೀನಿ. ಓಕೆ, ಸೊ ನೀವು ಅಥವಾ ನೀವು ಇಲ್ಲ ಸರ್ ನಾನು ಪರ್ಫೆಕ್ಟ್ ಆಗಿದ್ದೀನಿ ಜಿ ಕೆಗೆ, ಬೇಡ ಸರ್ ಜಿ ಕೆ ಬಗ್ಗೆ ಅಷ್ಟು ಭಯ ಇಲ್ಲ ಅಂತಂದರೆ ಸೊ ಬೇಡ. ಓಕೆ, ಸರಿ ಸ್ವಲ್ಪ ಜಾಸ್ತಿ ಟಾಪಿಕ್ಸ್ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಅಂತಂದರೆ ಸೊ ಅದ್ರ ಬಗ್ಗೆ ನಾನು ಡೈಲಿ 10 ವಿಡಿಯೋಗೂ ಮಾಡ್ತೀನಿ. 7 ದಿನ 10 ವಿಡಿಯೋ 7 ದಿನ 10 ಕ್ವಶನ್ಸು 70 ಕ್ವಶನ್ಸ್ ಆಗ್ತಾವೆ. ಓಕೆ, ಸೊ ಅದನ್ನು ನೋಟ್ಸ್ ಮಾಡ್ಕೊಳ್ಳೋದು ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಕೇಳಿಸ್ಕೊರಿ, ಮೈಂಡಲ್ಲಿ ಇಟ್ಕೊರಿ ಸಾಕು. ಓಕೆ, ಎಕ್ಸಾಮ್ ಮುಗಿತಾರೆ ಮೈಂಡ್ ಇಟ್ಕೊರಿ. ಆಮೇಲೆ ರನ್ನಿಂಗ್, ಮುಂಜಾನೆ ರನ್ನಿಂಗ್, ಮಧ್ಯಾಹ್ನ ರನ್ನಿಂಗ್, ಸಂಜೆಗೆ ರನ್ನಿಂಗ್, ಫಿಸಿಕಲ್. ಸೊ ನೀವೇನಾದರೂ SSGD ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. ಸರಿಯಾಗಿ ತೊಗೊಳ್ಳೋದು ಅಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಎಲ್ಲಿ ಮುಗಿಸ್ತಾ ಇದ್ದಾನೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ದಿವಸ ಎಲ್ಲರೂ ಟೇಕ್ ಕೇರ್. ಬಾಯ್. ಜೈ ಹಿಂದ್, ಜೈ ಭಾರತ್.